ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅರುಣ್ ಅಕಾಡೆಮಿ. ಫ್ರೆಂಡ್ಸ್, 2025ರಲ್ಲಿ RPF ಕಾನ್ಸ್ಟೇಬಲ್ ಮತ್ತು SSC GDಯ GK ಕ್ಲಾಸ್ಗೆ ಸಂಬಂಧಪಟ್ಟ ಹಾಗೆ ಇದು ಎರಡನೇ ಕ್ಲಾಸ್. ಮೊದಲನೇ ಕ್ಲಾಸ್ ಯಾರು ನೋಡಿಲ್ಲ, ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಹೋಗಿ ನೋಡಿ. ಹಾಗೆ ಯಾರಾದರೂ ಹೊಸಬರು ನಮ್ಮ ವಿಡಿಯೋ ನೋಡ್ತಾ ಇದ್ದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮ ಚಾನಲ್ನಲ್ಲಿ ಸೆಂಟ್ರಲ್ ಮತ್ತು ಸ್ಟೇಟ್ ಗೌರ್ಮೆಂಟ್ನ ಜಾಬ್ಗಳ ಅಪ್ಡೇಟ್ಗಳನ್ನು ನೀಡಲಾಗುತ್ತೆ. ಹಾಗೆ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಮ್ಮ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಿ. ಈ ಅರುಣ್ ಅಕಾಡೆಮಿ ಚಾನಲ್ನಲ್ಲಿ ಗೌರ್ಮೆಂಟ್ ಜಾಬ್ಗೆ ಸಂಬಂಧಪಟ್ಟ ಹಾಗೆ ಅಪ್ಡೇಟ್ಗಳು, ನೋಟಿಫಿಕೇಷನ್ಗಳು ಮತ್ತು PDF ಪ್ರೊವೈಡ್ ಮಾಡಲಾಗುತ್ತೆ. ಹಾಗೆ ಈ ಕೆಳಗಡೆ ಇರುವಂಥ ಅರುಣ್ ಅಕಾಡೆಮಿ ಜಾಬ್ ಅಪ್ಡೇಟ್ ಚಾನಲ್ನಲ್ಲಿ ಪ್ರೈವೇಟ್ ಜಾಬ್ಗೆ ಸಂಬಂಧಪಟ್ಟ ಹಾಗೆ ಯಾವ ಪ್ಲೇಸಲ್ಲಿ ಜಾಬ್ ಇದೆ, ಸ್ಯಾಲ್ರಿ ಎಷ್ಟು, ಇವೆಲ್ಲವನ್ನು ಇದರಲ್ಲಿ ಹೇಳಲಾಗುತ್ತೆ. ಸೊ ಎರಡೂ ಚಾನಲ್ಗಳಿಗೆ ಜಾಯ್ನ್ ಆಗಿ. ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೀನಿ, ಜಾಯ್ನ್ ಆಗಿ. ಬನ್ನಿ ಕ್ಲಾಸನ್ನು ಸ್ಟಾರ್ಟ್ ಮಾಡೋಣ. ಮೊದಲನೇ ಪ್ರಶ್ನೆ, ಹೋದ ಕ್ಲಾಸಲ್ಲಿ ನೀವು ಆನ್ಸರ್ ಮಾಡಿ ಅಂತ ಒಂದು ಕ್ವಶನ್ನ ಬಿಟ್ಟು ಹೋಗಿದ್ದೆ. ಈ ಕ್ವಶನ್ಗೆ ತುಂಬ ಜನ ತಪ್ಪು ಆನ್ಸರ್ನ ಮಾಡಿದ್ದೀರಾ. ಸೊ ಹಾಗಾಗಿ ಈ ಕ್ವಶನ್ನ ನಾನು ತೊಗೊಂಡಿದ್ದೀನಿ. ನೋಡಿ, ಕೆಳಗಿನವರಲ್ಲಿ ಯಾವ ವಿದೇಶಿ ಪ್ರಯಾಣಿಕ ಮೊದಲು ಭಾರತಕ್ಕೆ ಭೇಟಿ ನೀಡಿದರು? ಆಪ್ಷನ್ ಎ ಹ್ಯೂನೆಸ್ ಥ್ಯಾಂಗ್, ಆಪ್ಷನ್ ಬಿ ಪಾಹಿಯಾನ, ಆಪ್ಷನ್ ಸಿ ನಿಕೋಲೋ ಕಾಂಡಿ, ಆಪ್ಷನ್ ಡಿ ಮೆಗಸ್ತನೀಸ್. ಇದಕ್ಕೆ ರೈಟ್ ಆನ್ಸರ್ ಆಪ್ಷನ್ ಡಿ ಮೆಗಸ್ತನೀಸ್. ನೋಡಿ, ಮೆಗಸ್ತನೀಸ್ ಸೆಲ್ಯೂಕಸ್ ನಿಕೇಟರ್ನ ರಾಯಭಾರಿ ಆಗಿದ್ದ. ಈ ಸೆಲ್ಯೂಕಸ್ ಮತ್ತು ಚಂದ್ರಗುಪ್ತ ಮೌರ್ಯ ನಡುವೆ ಒಂದು ಯುದ್ಧ ನಡೆಯುತ್ತೆ. ಈ ಯುದ್ಧದಲ್ಲಿ ಸೆಲ್ಯೂಕಸ್ ಸೋಲ್ತಾನೆ. ಸೋತ ಸೆಲ್ಯೂಕಸ್ ತನ್ನ ಮಗಳನ್ನು ನೀಡಿ ಚಂದ್ರಗುಪ್ತ ಮೌರ್ಯನಿಗೆ ವಿವಾಹವನ್ನು ಮಾಡ್ತಾನೆ. ಹಾಗೆ ಚಂದ್ರಗುಪ್ತ ಮೌರ್ಯನ ಆಸ್ಥಾನಕ್ಕೆ ಮೆಗಸ್ತನೀಸನ್ನು ರಾಯಭಾರಿಯಾಗಿ ಕಳಿಸ್ತಾನೆ. ಸೊ ಮೆಗಸ್ತನೀಸ್ ಕ್ರಿಸ್ತಪೂರ್ವ 305ರಲ್ಲಿ ಚಂದ್ರಗುಪ್ತ ಮೌರ್ಯನ ಆಸ್ಥಾನಕ್ಕೆ ಭೇಟಿ ನೀಡ್ತಾನೆ. ಹಾಗೆ ಇವನ ಪ್ರಸಿದ್ಧ ಪುಸ್ತಕ ಇಂಡಿಕಾ. ಇದರ ಬಗ್ಗೆ ಎಕ್ಸಾಮಲ್ಲಿ ತುಂಬ ಸಲ ಕೇಳಿದ್ದಾರೆ, ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ಪಾಹಿಯಾನ. ಪಾಹಿಯಾನ ಚೀನಾದ ಯಾತ್ರಿಕ. ಈತ ಎರಡನೇ ಚಂದ್ರಗುಪ್ತನ ಆಳ್ವಿಕೆಯಲ್ಲಿ ಭೇಟಿಯನ್ನು ನೀಡ್ತಾನೆ. ಇವನ ಪ್ರಸಿದ್ಧ ಪುಸ್ತಕ ಪೋಕೋಕಿ, ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ಹ್ಯೂನೆಸ್ ಥ್ಯಾಂಗ್. ಈತ ಕೂಡ ಚೀನಾದ ಯಾತ್ರಿಕ. ಈತ ಹರ್ಷವರ್ಧನ ಮತ್ತು ಎರಡನೇ ಪುಲಕೇಶಿಯ ಕಾಲದಲ್ಲಿ ಭೇಟಿಯನ್ನು ನೀಡ್ತಾನೆ. ಈತನ ಪ್ರಸಿದ್ಧ ಪುಸ್ತಕ ಸಿಯೂಕಿ. ಈ ಸಿಯೂಕಿಯಲ್ಲಿ ಹರ್ಷವರ್ಧನ ಮತ್ತು ಇಮ್ಮಡಿ ಪುಲಕೇಶಿಯ ನರ್ಮದಾ ನದಿ ಕಾಳಗದ ಬಗ್ಗೆ ಉಲ್ಲೇಖ ಇದೆ. ಸೊ ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ಕ್ವಶನ್, ದಂತಿದುರ್ಗನು ಈ ಕೆಳಗಿನ ಯಾವ ಸ್ಥಳವನ್ನು ರಾಷ್ಟ್ರಕೂಟರ ರಾಜಧಾನಿಯನ್ನಾಗಿ ಮಾಡಿದ? ಆಪ್ಷನ್ಗಳನ್ನು ನೋಡಿ. ಆಪ್ಷನ್ ಎ ಮಾನ್ಯಕೇಟ, ಆಪ್ಷನ್ ಬಿ ಪಾಟಲಿಪುತ್ರ, ಆಪ್ಷನ್ ಸಿ ಕಂಚಿ, ಆಪ್ಷನ್ ಡಿ ಕನೌಜ್. ಇದಕ್ಕೆ ರೈಟ್ ಆನ್ಸರ್ ಆಪ್ಷನ್ ಎ ಮಾನ್ಯಕೇಟ. ನೋಡಿ, ರಾಷ್ಟ್ರಕೂಟರ ಬಗ್ಗೆ ನೋಡೋದಾದರೆ ರಾಷ್ಟ್ರಕೂಟರ ಸ್ಥಾಪಕ ದಂತಿದುರ್ಗ. ಈ ರಾಷ್ಟ್ರಕೂಟರ ರಾಜಧಾನಿ ಎಲಿಜಪುರ, ಮಯೂರಬಂಡಿ, ಮಾನ್ಯಕೇಟ. ಇವರ ರಾಜಲಾಂಛನ ಗರುಡ. ಮತ್ತು ಈ ರಾಷ್ಟ್ರಕೂಟರ ಪ್ರಸಿದ್ಧ ದೊರೆಗಳು 3ನೇ ಗೋವಿಂದ ಮತ್ತು ಅಮೋಘ ವರ್ಷ ನೃಪತುಂಗ. ಹಾಗೆ ಈ ರಾಷ್ಟ್ರಕೂಟರ ಕೊನೆಯ ದೊರೆ 2ನೇ ಕರ್ಕ. ಇವೆಲ್ಲ ಎಕ್ಸಾಮಲ್ಲಿ ಕೇಳ್ತಿರ್ತಾರೆ, ನೆನ್ಪಿಟ್ಕೊಳ್ಳಿ. ಹಾಗೆ ಈ ರಾಷ್ಟ್ರಕೂಟರು ಬಾದಾಮಿ ಚಾಲುಕ್ಯರ ಸಾಮಂತರಾಗಿದ್ದರು. ಇದನ್ನು ಹೋಸಲಿ SSC GD ಎಕ್ಸಾಮಲ್ಲಿ ಕೇಳಿದ್ದಾರೆ ಕ್ವಶನ್ನು. ಈ ದಂತಿದುರ್ಗನು ಬಾದಾಮಿ ಚಾಲುಕ್ಯರ ಅರಸ 2ನೇ ಕೀರ್ತಿವರ್ಮನನ್ನು ಸೋಲಿಸಿ ರಾಷ್ಟ್ರಕೂಟ ಮನೆತನವನ್ನು ಸ್ಥಾಪನೆ ಮಾಡ್ತಾನೆ. ಇದನ್ನು ಕೂಡ ಎಕ್ಸಾಮಲ್ಲಿ ಕೇಳಿದರೆ, ದಂತಿದುರ್ಗ ಯಾವ ಅರಸನನ್ನು ಸೋಲಿಸಿ ರಾಷ್ಟ್ರಕೂಟ ಮನೆತನವನ್ನು ಸ್ಥಾಪಿಸಿದ ಅಂತ ಕೇಳ್ತಾರೆ. ಸೊ ಆಗ ನೀವು 2ನೇ ಕೀರ್ತಿವರ್ಮ ಅಂತ ಆನ್ಸರ್ ಮಾಡಬೇಕಾಗತ್ತೆ, ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ಕ್ವಶನ್ ನೋಡಿ, ಭಾರತೀಯ ಕ್ರೀಡಾಪಟು ನಿತೀಶ್ ಕುಮಾರ್ ಅವರು 2024ರ ಪ್ಯಾರಿಸ್ ಪ್ಯಾರಾ ಒಲಿಂಪಿಕ್ ಕ್ರೀಡಾಕೂಟದಲ್ಲಿ ಯಾವ ಕ್ರೀಡೆಯಲ್ಲಿ ಚಿನ್ನದ ಪದಕವನ್ನು ಗೆದ್ದಿದ್ದಾರೆ? ಆಪ್ಷನ್ಗಳನ್ನು ನೋಡಿ. ಆಪ್ಷನ್ ಎ ಬಿಲ್ಲುಗಾರಿಕೆ, ಆಪ್ಷನ್ ಬಿ ಅಥ್ಲೆಟಿಕ್ಸ್, ಆಪ್ಷನ್ ಸಿ ಶೂಟಿಂಗ್, ಆಪ್ಷನ್ ಡಿ ಬ್ಯಾಡ್ಮಿಂಟನ್. ಇದಕ್ಕೆ ರೈಟ್ ಆನ್ಸರ್ ಆಪ್ಷನ್ ಡಿ ಬ್ಯಾಡ್ಮಿಂಟನ್. ನೋಡಿ, 2024ರ ಪ್ಯಾರಾ ಒಲಿಂಪಿಕ್ ಫ್ರಾನ್ಸ್ನ ಪ್ಯಾರಿಸ್ನಲ್ಲಿ ನಡೀತು. ಇದು 17ನೇ ಪ್ಯಾರಾ ಒಲಿಂಪಿಕ್ ಆಗಿತ್ತು. ಈ 2024ರ ಪ್ಯಾರಿಸ್ ಪ್ಯಾರಾ ಒಲಿಂಪಿಕ್ನಲ್ಲಿ ಅತಿ ಹೆಚ್ಚು ಪದಕ ಪಡೆದ ರಾಷ್ಟ್ರ ಚೀನಾ, ನಂತರ ಬ್ರಿಟನ್, ನಂತರ ಅಮೇರಿಕ. ಭಾರತ 18ನೇ ಸ್ಥಾನವನ್ನು ಪಡ್ಕೊಂಡಿದೆ. ನೋಡಿ, ಭಾರತ 2024ರ ಪ್ಯಾರಿಸ್ ಪ್ಯಾರಾ ಒಲಿಂಪಿಕ್ನಲ್ಲಿ ಒಟ್ಟು 29 ಪದಕವನ್ನು ಪಡ್ಕೊಂಡಿದೆ. ಅದರಲ್ಲಿ 7 ಪದಕ ಚಿನ್ನದ ಪದಕ ಆಗಿದೆ. ಆ 7 ಚಿನ್ನದ ಪದಕವನ್ನು ಪಡೆದಿರುವಂಥ ಕ್ರೀಡಾಪಟುಗಳು ಅವನಿ ಲೇಖನ ಶೂಟಿಂಗ್ಗೆ ಸಂಬಂಧಪಟ್ಟಿದ್ದಾರೆ, ನಿತೀಶ್ ಕುಮಾರ್ ಬ್ಯಾಡ್ಮಿಂಟನ್ ಕ್ರೀಡೆಗೆ ಸಂಬಂಧಪಟ್ಟಿದ್ದಾರೆ, ಸುಮಿತ್ ಆಂಟಿಲ್ ಜಾವಲಿನ್ ಎಸೆತಕ್ಕೆ ಸಂಬಂಧಪಟ್ಟಿದ್ದಾರೆ, ಹರ್ಬಿಂದ್ ಸಿಂಗ್ ಬಿಲ್ಲುಗಾರಿಕೆ ಅಥವಾ ಆರ್ಚರಿಗೆ ಸಂಬಂಧಪಟ್ಟಿದ್ದಾರೆ. 5ನೇದಾಗಿ ಧನ್ಬೀರ್ ನಾಯರ್
ಕ್ಲಬ್ ಥ್ರೋಗೆ ಸಂಬಂಧಪಟ್ಟಿದ್ದಾರೆ. ಪ್ರವೀಣ್ ಕುಮಾರ್ ಹೈ ಜಂಪ್ ಅಥವಾ ಎತ್ತರ ಜಿಗಿತಕ್ಕೆ ಸಂಬಂಧಪಟ್ಟಿದ್ದಾರೆ. 7ನೇದಾಗಿ ನಮನ್ದೀಪ್ ಸಿಂಗ್ ಜಾವಲಿನ್ ಎಸೆತಕ್ಕೆ ಸಂಬಂಧಪಟ್ಟಿದ್ದಾರೆ. ಸೊ ಇವ್ರ ಬಗ್ಗೆ ಎಕ್ಸಾಮಲ್ಲಿ ಕೇಳ್ತಾರೆ, ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ಕ್ವಶನ್, ಈ ಕೆಳಗಿನವರಲ್ಲಿ ಅತ್ಯಂತ ಕಡಿಮೆ ಅವಧಿಗೆ ಭಾರತದ ರಾಷ್ಟ್ರಪತಿ ಆಗಿದ್ದವರು ಯಾರು? ಆಪ್ಷನ್ ಎ ಲಾಲ್ ಬಹದ್ದೂರ್ ಶಾಸ್ತ್ರಿ, ಆಪ್ಷನ್ ಬಿ ಜವಾಹರ್ಲಾಲ್ ನೆಹರು, ಆಪ್ಷನ್ ಸಿ ರಾಜೇಂದ್ರ ಪ್ರಸಾದ್, ಆಪ್ಷನ್ ಡಿ ಜಾಕಿರ್ ಹುಸೇನ್. ಇದಕ್ಕೆ ರೈಟ್ ಆನ್ಸರ್ ಆಪ್ಷನ್ ಡಿ ಜಾಕಿರ್ ಹುಸೇನ್. ನೋಡಿ, ನಮ್ಮ ಭಾರತದ ರಾಷ್ಟ್ರಪತಿಗಳ ಬಗ್ಗೆ ನೋಡೋದಾದರೆ, ನಮ್ಮ ಭಾರತ ಸಂವಿಧಾನದ 52ನೇ ವಿಧಿ ಭಾರತಕ್ಕೆ ಒಬ್ಬ ರಾಷ್ಟ್ರಪತಿ ಇರಬೇಕಂತ ಹೇಳುತ್ತೆ. ಹಾಗೆ ನಮ್ಮ ಭಾರತದ ಮೊದಲ ರಾಷ್ಟ್ರಪತಿ ಆದವರು ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ 1952ರಲ್ಲಿ ರಾಷ್ಟ್ರಪತಿ ಆಗ್ತಾರೆ. ಈ ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಅವರು ಅತಿ ಹೆಚ್ಚು ಅವಧಿಗೆ ರಾಷ್ಟ್ರಪತಿ ಆಗಿದ್ದರು. ಹಾಗೆ ಅತಿ ಕಡಿಮೆ ಅವಧಿಗೆ ರಾಷ್ಟ್ರಪತಿ ಆದವರು ಜಾಕಿರ್ ಹುಸೇನ್. ಈ ಜಾಕಿರ್ ಹುಸೇನ್ ರವರು ಭಾರತದ ಮೊದಲ ಮುಸ್ಲಿಂ ರಾಷ್ಟ್ರಪತಿ, ಹಾಗೆ ಅಧಿಕಾರದಲ್ಲಿದ್ದಾಗಲೇ ಮರಣ ಹೊಂದಿದ ಮೊದಲ ರಾಷ್ಟ್ರಪತಿ. ಹಾಗೆ ಇಲ್ಲಿ ಇನ್ನೊಂದು ತುಂಬ ಇಂಪಾರ್ಟೆಂಟ್ ಆಗಿ ಕೇಳೋದೇನೆಂದರೆ, ಭಾರತದ ಮೊದಲ ಮಹಿಳಾ ರಾಷ್ಟ್ರಪತಿ ಯಾರು ಅಂತ. ಸೊ ಭಾರತದ ಮೊದಲ ಮಹಿಳಾ ರಾಷ್ಟ್ರಪತಿ ಪ್ರತಿಭಾ ದೇವಿ ಸಿಂಗ್ ಪಾಟೀಲ್. ಇವರು 12ನೇ ರಾಷ್ಟ್ರಪತಿಯಾಗಿ ಕಾರ್ಯನಿರ್ವಹಿಸ್ತಾರೆ. ಇವರು ಭಾರತ ಸಂವಿಧಾನದ 72ನೇ ವಿಧಿ ಪ್ರಕಾರ ಅತಿ ಹೆಚ್ಚು ಕ್ಷಮಾದಾನ ನೀಡಿದ ರಾಷ್ಟ್ರಪತಿಯಾಗಿದ್ದಾರೆ. ಇದನ್ನು ಕೂಡ ನೆನ್ಪಿಟ್ಕೊಳ್ಳಿ. ಹಾಗೆ ಇಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ಏನಂದರೆ, APJ ಅಬ್ದುಲ್ ಕಲಾಂ ರವರು ಎಷ್ಟನೇ ರಾಷ್ಟ್ರಪತಿ ಆಗಿದ್ರು ಅಂತ ತುಂಬ ಸಲ ಎಕ್ಸಾಮಲ್ಲಿ ಕೇಳಿದ್ದಾರೆ. ಸೊ APJ ಅಬ್ದುಲ್ ಕಲಾಂ ರವರು 11ನೇ ರಾಷ್ಟ್ರಪತಿ ಆಗಿದ್ದರು, ನೆನ್ಪಿಟ್ಕೊಳ್ಳಿ. ಹಾಗೆ ಈಗ ಪ್ರಸ್ತುತವಾಗಿ ಭಾರತದ 15ನೇ ರಾಷ್ಟ್ರಪತಿಯಾಗಿ ದ್ರೌಪದಿ ಮುರ್ಮುರವರು ಇದ್ದಾರೆ. ಇದನ್ನು ಕೂಡ ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ಕ್ವಶನ್, ಯಾವ ಹಾಕಿ ತಂಡವು 1971ರಲ್ಲಿ ನಡೆದ ಮೊದಲ ಪುರುಷ ಹಾಕಿ ವಿಶ್ವಕಪ್ ಅನ್ನು ಗೆದ್ದಿಕೊಂಡಿತು? ಆಪ್ಷನ್ ಎ ಭಾರತ, ಆಪ್ಷನ್ ಬಿ ಪಾಕಿಸ್ತಾನ, ಆಪ್ಷನ್ ಸಿ ಸ್ಪೇನ್, ಆಪ್ಷನ್ ಡಿ ಇಂಗ್ಲೆಂಡ್. ಇದಕ್ಕೆ ರೈಟ್ ಆನ್ಸರ್ ಆಪ್ಷನ್ ಬಿ ಪಾಕಿಸ್ತಾನ. ನೋಡಿ, ಹಾಕಿ ವಿಶ್ವಕಪ್ ಬಗ್ಗೆ ನೋಡೋದಾದರೆ, ಮೊದಲ ಹಾಕಿ ವಿಶ್ವಕಪ್ 1971ರಲ್ಲಿ ಪಾಕಿಸ್ತಾನದಲ್ಲಿ ನಡೆಯುತ್ತೆ. ಈ 1971ರಲ್ಲಿ ನಡೆದ ಮೊದಲ ಹಾಕಿ ವಿಶ್ವಕಪ್ಪನ್ನು ಪಾಕಿಸ್ತಾನ ತಂಡವು ಸ್ಪೇನ್ ತಂಡವನ್ನು 1-0 ಪಾಯಿಂಟ್ಗಳಿಂದ ಸೋಲಿಸಿ ವಿಶ್ವಕಪ್ಪನ್ನು ತನ್ನದಾಗಿಸಿಕೊಳ್ಳುತ್ತೆ. ಇಲ್ಲಿಯವರೆಗೂ ಪಾಕಿಸ್ತಾನ ಹಾಕಿ ವಿಶ್ವಕಪ್ಪನ್ನು 3 ಸಲ ಗೆದ್ದುಕೊಂಡಿದೆ. ಸೊ ಪಾಕಿಸ್ತಾನ ಹಾಕಿ ಕ್ರೀಡೆಯಲ್ಲಿ ಭಾರತಕ್ಕಿಂತ ತುಂಬಾ ಮುಂದೆ ಇದೆ. ನಮ್ಮ ಭಾರತ ಈ ಹಾಕಿ ವಿಶ್ವಕಪ್ಪನ್ನು 1975ರಲ್ಲಿ ಗೆದ್ದುಕೊಳ್ಳುತ್ತೆ. ಒಂದೇ ಬಾರಿ ಭಾರತ ಈ ಹಾಕಿ ವಿಶ್ವಕಪ್ಪನ್ನು ಗೆದ್ದುಕೊಂಡಿದೆ. ಈಗ ರೀಸೆಂಟಾಗಿ 2023ರಲ್ಲಿ ಭಾರತದಲ್ಲಿ ಹಾಕಿ ವಿಶ್ವಕಪ್ ನಡೆಯಿತು. ಈ 2023ರ ಹಾಕಿ ವಿಶ್ವಕಪ್ ಫೈನಲ್ ಮ್ಯಾಚ್ ಜರ್ಮನಿ ಮತ್ತು ಬೆಲ್ಜಿಯಂ ನಡುವೆ ನಡೆಯುತ್ತೆ. ಆಗ ಈ ಮ್ಯಾಚ್ 3-3 ಪಾಯಿಂಟ್ಗಳಿಂದ ಡ್ರಾ ಆಗುತ್ತೆ. ನಂತರ ಪೆನಾಲ್ಟಿ ಶೂಟೌಟ್ನಲ್ಲಿ ಜರ್ಮನಿ ತಂಡ ಬೆಲ್ಜಿಯಂನನ್ನು ಸೋಲಿಸುವ ಮೂಲಕ 3ನೇ ಬಾರಿ ವಿಶ್ವಕಪ್ಪನ್ನು ಗೆದ್ದುಕೊಳ್ಳುತ್ತೆ. ಸೊ 2023ರ ಹಾಕಿ ವಿಶ್ವಕಪ್ ಭಾರತದಲ್ಲಿ ನಡೆದಿರೋ ಕಾರಣ ಇದರ ಬಗ್ಗೆ ಎಕ್ಸಾಮಲ್ಲಿ ಕೇಳ್ತಾರೆ, ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ಕ್ವಶನ್, ಭಾರತದ 25ನೇ ರಾಜ್ಯವಾಗಿ ರಚನೆಯಾದ ರಾಜ್ಯ ಯಾವುದು? ಆಪ್ಷನ್ ಎ ಆಂಧ್ರ ಪ್ರದೇಶ್, ಆಪ್ಷನ್ ಬಿ ಗೋವಾ, ಆಪ್ಷನ್ ಸಿ ಸಿಕ್ಕಿಂ, ಆಪ್ಷನ್ ಡಿ ಗುಜರಾತ್. ಇದಕ್ಕೆ ರೈಟ್ ಆನ್ಸರ್ ಆಪ್ಷನ್ ಬಿ ಗೋವಾ. ನೋಡಿ, ನಮ್ಮ ಭಾರತ ಸಂವಿಧಾನಕ್ಕೆ 1956ರಲ್ಲಿ 7ನೇ ತಿದ್ದುಪಡಿ ಮಾಡುವ ಮೂಲಕ ರಾಜ್ಯ ಪುನರ್ ವಿಂಗಡಣಾ ಆಯೋಗವನ್ನು ರಚನೆ ಮಾಡಿ 14 ರಾಜ್ಯ 6 ಕೇಂದ್ರಾಡಳಿತ ಪ್ರದೇಶವನ್ನು ರಚನೆ ಮಾಡ್ತೀವಿ. ನಂತರದಿಂದ ಒಂದೊಂದೇ ರಾಜ್ಯಗಳನ್ನು ಸೇರಿಸ್ಕೊಳ್ತಾ ಹೋಗ್ತೇವೆ. ಹೀಗೆ ಗುಜರಾತನ್ನು 15ನೇ ರಾಜ್ಯವಾಗಿ 1960ರಲ್ಲಿ ಸೇರಿಸ್ಕೊಳ್ತೇವೆ. ಹೀಗೆ 16ನೇ ರಾಜ್ಯವಾಗಿ ನಾಗಾಲ್ಯಾಂಡ್, 17ನೇ ರಾಜ್ಯವಾಗಿ ಹರಿಯಾಣ, 18ನೇ ರಾಜ್ಯವಾಗಿ ಹಿಮಾಚಲ್ ಪ್ರದೇಶ್, 19ನೇ ರಾಜ್ಯವಾಗಿ ಮಣಿಪುರವನ್ನು, ಹೀಗೆ ಒಂದೊಂದೇ ರಾಜ್ಯಗಳನ್ನು ಸೇರಿಸಿಕೊಂಡು 25ನೇ ರಾಜ್ಯವಾಗಿ ಗೋವಾವನ್ನು ಸೇರಿಸ್ಕೊಳ್ತೇವೆ. ಈ ಗೋವಾ 1961ಕ್ಕಿಂತ ಹಿಂದೆ ಪೋರ್ಚುಗೀಸರ ವಶದಲ್ಲಿತ್ತು. ಆಗ ಭಾರತ ಸರ್ಕಾರ ಆಪರೇಷನ್ ವಿಜಯ್ ಕಾರ್ಯಾಚರಣೆ ಮಾಡುವ ಮೂಲಕ ಪೋರ್ಚುಗೀಸರಿಂದ ಅಲ್ಲಿಂದ ಓಡಿಸಿ ಗೋವಾವನ್ನು ತನ್ನ ಒಕ್ಕೂಟಕ್ಕೆ ಸೇರಿಸಿಕೊಳ್ತು. ನಂತರ 1987ರಲ್ಲಿ 25ನೇ ರಾಜ್ಯವಾಗಿ ರಚನೆ ಮಾಡಲಾಯಿತು. ಸೊ ಇಲ್ಲಿ ತುಂಬ ಇಂಪಾರ್ಟೆಂಟ್ ಆಗಿ ಕೇಳುವಂಥ ರಾಜ್ಯಗಳು 15ನೇ ರಾಜ್ಯ ಗುಜರಾತ್ ಮತ್ತು 25ನೇ ರಾಜ್ಯ ಗೋವಾ. ಹಾಗೆ ರೀಸೆಂಟಾಗಿ 2014ರಲ್ಲಿ ತೆಲಂಗಾಣ ಆಯಿತು. ಅದ್ರ ಬಗ್ಗೆ ಎಕ್ಸಾಮಲ್ಲಿ ಕೇಳ್ತಾರೆ, ಅದು ಇಂಪಾರ್ಟೆಂಟ್, ನೋಡ್ಕೊಳ್ಳಿ.
ನೆಕ್ಸ್ಟ್ ಕ್ವಶನ್, 2023ರ ಭ್ರಷ್ಟಾಚಾರ ಗ್ರಹಿಕೆ ಸೂಚ್ಯಂಕದಲ್ಲಿ ಭಾರತದ ಶ್ರೇಯಾಂಕ ಎಷ್ಟು? ಆಪ್ಷನ್ ಎ 90, ಆಪ್ಷನ್ ಬಿ 94, ಆಪ್ಷನ್ ಸಿ 85, ಆಪ್ಷನ್ ಡಿ 93. ಇದಕ್ಕೆ ಕರೆಕ್ಟ್ ಆನ್ಸರ್ ಆಪ್ಷನ್ ಡಿ 93. ನೋಡಿ, CPI ಅಂದರೆ ಕರಪ್ಷನ್ ಪರ್ಸೆಪ್ಷನ್ ಇಂಡೆಕ್ಸ್, ಕನ್ನಡದಲ್ಲಿ ಭ್ರಷ್ಟಾಚಾರ ಗ್ರಹಿಕ ಸೂಚ್ಯಂಕ. ಈ 2023ರ CPIನ ಜಾಗತಿಕ ಪ್ರಮುಖ ಅಂಶಗಳು. ಇದರಲ್ಲಿ ಅಗ್ರಸ್ಥಾನ ಪಡೆದ ದೇಶಗಳು ಡೆನ್ಮಾರ್ಕ್, ಸತತ 6ನೇ ವರ್ಷ ಸೂಚ್ಯಂಕದಲ್ಲಿ ಅಗ್ರಸ್ಥಾನದಲ್ಲಿದೆ. ಇದರ ಜೊತೆಗೆ ಸ್ವಲ್ಪನೇ ಹಿಂದೆ ಇರುವ ದೇಶಗಳು ಫಿನ್ಲ್ಯಾಂಡ್ ಮತ್ತು ನ್ಯೂಜಿಲೆಂಡ್. ಇವುಗಳು ಉತ್ತಮವಾಗಿರುವಂಥ CPIಯನ್ನು ಹೊಂದಿದೆ. ಹಾಗೆ ಬಾಟಮ್ ಸ್ಥಾನದಲ್ಲಿರುವಂಥ ದೇಶಗಳು ಸೊಮಾಲಿಯಾ, ವೆನಿಜುವೆಲಾ, ಸಿರಿಯಾ, ದಕ್ಷಿಣ ಸುಡಾನ್ ಅಥವಾ ಸೌತ್ ಸುಡಾನ್. ಈ ದೇಶಗಳಲ್ಲಿ ಅತಿ ಹೆಚ್ಚು ಭ್ರಷ್ಟಾಚಾರ ಕಂಡುಬರುತ್ತೆ. ಸೊ ಹಾಗಾಗಿ ಇವುಗಳು ಕೊನೆಯ ಸ್ಥಾನದಲ್ಲಿದೆ. ಈ 2023ರ ಭ್ರಷ್ಟಾಚಾರ ಗ್ರಹಿಕ ಸೂಚ್ಯಂಕದಲ್ಲಿ ನಮ್ಮ ಭಾರತ 180 ದೇಶಗಳಲ್ಲಿ 93ನೇ ಸ್ಥಾನವನ್ನು ಪಡ್ಕೊಂಡಿದೆ. ಹಾಗೆ 2022ರಲ್ಲಿ ನಮ್ಮ ಭಾರತ 85ನೇ ಸ್ಥಾನವನ್ನು ಪಡ್ಕೊಂಡಿತ್ತು. ಹೀಗೆ RPF ಕಾನ್ಸ್ಟೇಬಲ್ ಮತ್ತು SSC GD ಎಕ್ಸಾಮ್ನಲ್ಲಿ ಇಂಡೆಕ್ಸ್ಗಳ ಮೇಲೆ ಕ್ವಶನ್ ಇದ್ದೇ ಇರುತ್ತೆ. ಸೊ ಎಲ್ಲ ಇಂಡೆಕ್ಸ್ಗಳನ್ನು ನೋಡ್ಕೊಳ್ಳಿ. ನೆಕ್ಸ್ಟ್ ಕ್ವಶನ್, ಭಾರತದಲ್ಲಿ ಹಸಿರು ಕ್ರಾಂತಿ ಬಗೆಗಿನ ಈ ಕೆಳಗಿನ ಹೇಳಿಕೆಯನ್ನು ಓದಿ. ಆಪ್ಷನ್ ಎ, 2ನೇ ಪಂಚವಾರ್ಷಿಕ ಯೋಜನೆಯಲ್ಲಿ ಭಾರತದಲ್ಲಿದ್ದ ಹಸಿವಿನ ಬಿಕ್ಕಟ್ಟನ್ನು ಬಗೆಹರಿಸಲು ಹಸಿರು ಕ್ರಾಂತಿಯನ್ನು ಪ್ರಾರಂಭಿಸಲಾಯಿತು. ಬಿ ಆಪ್ಷನ್ ನೋಡಿ, ದೀರ್ಘಕಾಲೀನ ಉದ್ದೇಶಗಳು ಗ್ರಾಮೀಣಾಭಿವೃದ್ಧಿ, ಕೈಗಾರಿಕಾಭಿವೃದ್ಧಿ, ಮೂಲಸೌಕರ್ಯ, ಕಚ್ಚಾ ವಸ್ತುಗಳು ಇತ್ಯಾದಿ ಆಧರಿಸಿ ಒಟ್ಟಾರೆ ಕೃಷಿಯಲ್ಲಿ ಆಧುನೀಕರಣ ಮಾಡುವುದನ್ನು ಒಳಗೊಂಡಿತ್ತು. ಮೇಲಿನವುಗಳಲ್ಲಿ ಸರಿಯಾದ ಹೇಳಿಕೆಯನ್ನು ಗುರುತಿಸಿ. ಆಪ್ಷನ್ ಎ ಹೇಳಿಕೆ 2ನೇ ಪಂಚವಾರ್ಷಿಕ ಯೋಜನೆಯಲ್ಲಿ ಹಸಿರು ಕ್ರಾಂತಿ ಪ್ರಾರಂಭವಾಯಿತು ಅಂತ ಇದೆ. ಆದರೆ ಹಸಿರು ಕ್ರಾಂತಿ ಪ್ರಾರಂಭವಾಗಿದ್ದು 3ನೇ ಪಂಚವಾರ್ಷಿಕ ಯೋಜನೆಯಲ್ಲಿ. ಸೊ ಹಾಗಾಗಿ ಈ 1ನೇ ಹೇಳಿಕೆ ತಪ್ಪಾಗಿದೆ. ಈ ಹಸಿರು ಕ್ರಾಂತಿಯ ಉದ್ದೇಶ ಕೃಷಿಯನ್ನು ಆಧುನೀಕರಣ ಮಾಡುವುದಾಗಿತ್ತು. ಸೊ ಹಾಗಾಗಿ ಇಲ್ಲಿ ಬಿ ಸರಿಯಾಗಿದೆ. ಸೊ ಹಾಗಾಗಿ ಈ ಕ್ವಶನ್ಗೆ ಸರಿಯಾದ ಉತ್ತರ ಆಪ್ಷನ್ 3, ಬಿ ಮಾತ್ರ ಸರಿ. ನೋಡಿ, ಹಸಿರು ಕ್ರಾಂತಿಗೆ ಸಂಬಂಧಪಟ್ಟ ಹಾಗೆ ಕೆಲವು ಪಾಯಿಂಟ್ಗಳನ್ನು ಹೇಳ್ತೀನಿ, ನೆನ್ಪಿಟ್ಕೊಳ್ಳಿ. ಈ ಹಸಿರು ಕ್ರಾಂತಿ ಎಂಬ ಪದವನ್ನು ಪರಿಚಯ ಮಾಡಿಕೊಟ್ಟವರು ವಿಲಿಯಂ ಗೈಟ್. ಹಾಗೆ ಪ್ರಪಂಚದ ಹಸಿರು ಕ್ರಾಂತಿಯ ಪಿತಾಮಹ ನಾರ್ಮನ್ ಬೋರ್ಲಾಗ್. ಈ ಹಸಿರು ಕ್ರಾಂತಿಯನ್ನು ನಮ್ಮ ಭಾರತದಲ್ಲಿ 1965ರಲ್ಲಿ 3ನೇ ಪಂಚವಾರ್ಷಿಕ ಯೋಜನೆ ಅಡಿಯಲ್ಲಿ ಜಾರಿ ತರ್ತೀವಿ. ನಮ್ಮ ಭಾರತದ ಹಸಿರು ಕ್ರಾಂತಿಯ ಪಿತಾಮಹ MS ಸ್ವಾಮಿನಾಥನ್. ಈ ಹಸಿರು ಕ್ರಾಂತಿ ಗೋಧಿ ಉತ್ಪಾದನೆಗೆ ಸಂಬಂಧಪಟ್ಟಿದೆ. MS ಸ್ವಾಮಿನಾಥನ್ ರವರಿಗೆ 2024ರಲ್ಲಿ ಭಾರತ ರತ್ನ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗಿದೆ. ಸೊ ಈ ಹಸಿರು ಕ್ರಾಂತಿಗೆ ಸಂಬಂಧಪಟ್ಟ ಹಾಗೆ ಈ ಪಾಯಿಂಟ್ಗಳನ್ನು ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ಕ್ವಶನ್, ಆಧುನಿಕ ಆವರ್ತ ಕೋಷ್ಟಕದಲ್ಲಿ ಎಷ್ಟು ಲಂಬ ಸಾಲುಗಳಿವೆ? ಆಪ್ಷನ್ ಎ 14, ಆಪ್ಷನ್ ಬಿ 15, ಆಪ್ಷನ್ ಸಿ 18, ಆಪ್ಷನ್ ಡಿ 20. ಈ ಕ್ವಶನ್ಗೆ ಆನ್ಸರ್ನ ನೀವು ಮಾಡಿ. ಹೋದ ಕ್ಲಾಸ್ಗಳಲ್ಲಿ ಆಧುನಿಕ ಆವರ್ತ ಕೋಷ್ಟಕದ ಬಗ್ಗೆ ಹೇಳಿದ್ದೀನಿ. ಯಾರು ಪ್ರೀವಿಯಸ್ ಕ್ಲಾಸ್ಗಳನ್ನು ನೋಡಿದ್ದೀರಾ ಅವರು ಈ ಕ್ವಶನ್ಗೆ ಆನ್ಸರ್ನ ಮಾಡ್ತೀರಾ. ಸೊ ಈ ಕ್ವಶನ್ಗೆ ಆನ್ಸರ್ನ ಮಾಡಿ. ಯಾರ ಆನ್ಸರ್ ಸರಿಯಾಗಿರುತ್ತೆ ನಾನು ಅವ್ರಿಗೆ ರಿಪ್ಲೈ ಕೊಡ್ತೀನಿ. ಹಾಗೆ ಟೆಲಿಗ್ರಾಮ್ಗೆ ಜಾಯ್ನ್ ಆಗೋದು ಮರಿಬೇಡಿ, ಜಾಯ್ನ್ ಆಗಿ. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.